ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ವಸತಿ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ಆಗ್ತಿದೆ. ಸಚಿವ ಜಮೀರ್ ಅಹಮದ್ ಇಲಾಖೆಯಲ್ಲಿ ಭರ್ಜರಿ ಡೀಲ್ ನೋಡಿ. ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿಯಿಂದ ವಸತಿ ಲೂಟಿ. ಸಚಿವ ಜಮೀರ್ ಆಪ್ತ ಕಾರ್ಯದರ್ಶಿಯಿಂದ ವಸತಿ ಲೂಟಿಯ ವಿಚಾರ. ಕಾಂಗ್ರೆಸ್ ಶಾಸಕರಿಂದಲೇ ಈಗ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಜಮೀರ್ ಆಪ್ತ ಕಾರ್ಯದರ್ಶಿ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ ಶಾಸಕ. ಜಮೀರ್ ಆಪ್ತ ಕಾರ್ಯದರ್ಶಿ ಜೊತೆಗಿನ ಆಡಿಯೋ ಈಗ ವೈರಲ್ ಆಗ್ಬಿಟ್ಟಿದೆ. ಹಣ ಕೊಟ್ರಷ್ಟೇ ವಸತಿ ಯೋಜನೆಯ ಅಡಿಯಲ್ಲಿ ಮನೆ ಮಂಜೂರಾಗುತ್ತೆ. ತಮ್ಮದೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಯಾರು ಗೊತ್ತೇನು? ಆಳಂದ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಜಮೀರ್ ಇಲಾಖೆಯಲ್ಲಿ ಹಣ ಕೊಟ್ರಷ್ಟೇ ಮನೆ ಮಂಜೂರಾಗುತ್ತೆ, ಹಣ ಕೊಡ್ಲಿಲ್ಲ ಅಂದ್ರೆ ಮನೆ ಸಿಗೋದೇ ಇಲ್ಲ. ವಸತಿ ಇಲಾಖೆಯಲ್ಲಿ ಹಣ ಕೊಟ್ರಷ್ಟೇ ನಿಮ್ಗೆ ಮನೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್. ಮನೆ ಬೇಕಾ? ನೀವು ದುಡ್ಡು ಕೊಡಬೇಕು ಅಷ್ಟೇ. ದುಡ್ಡು ಕೊಟ್ರೆ ಮಾತ್ರ ನಿಮ್ಗೆ ಮನೆ ಸಿಗುತ್ತೆ. ಶಾಸಕ BR ಪಾಟೀಲ್. ಇನ್ನು ಜಮೀರ್ ಆಪ್ತ ಕಾರ್ಯದರ್ಶಿಯ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ವಸತಿ ಇಲಾಖೆಯಲ್ಲಿ ಏನಾಗ್ತಿದೆ? ಸಚಿವ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಮತ್ತು ಹಿರಿಯ ಶಾಸಕರಾಗಿರುವಂತಹ BR ಪಾಟೀಲ್ ಅವರ ನಡುವಿನ ಸಂಭಾಷಣೆಯ ಈ ಗೋಲ್ಮಾಲಿಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಇಲ್ಲ ಅನ್ನುವಂತ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗಾದ್ರೆ ಯಾವ ರೀತಿಯಾದಂತ ಡೀಲ್ ಆಗಿದೆ? ಸಚಿವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯದು ಭರ್ಜರಿ ಗೋಲ್ಮಾಲ್ ಆಗ್ತಿದೆ ಅಂತ ಸ್ವತಃ ತಮ್ಮ ಸರ್ಕಾರದ ವಿರುದ್ಧನೇ ಹಿರಿಯ ಶಾಸಕರಾಗಿರುವಂತಹ BR ಪಾಟೀಲ್ ಅವರು ಗೋಲ್ಮಾಲ್ ಬಗ್ಗೆ ಮಾತನಾಡಿದ್ದಾರೆ. ಯಾರ ಜೊತೆ? ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಜೊತೆ ಮಾತನಾಡಿರುವಂತಹ ಆಡಿಯೋ. ಅಂದ್ರೆ ಈಗ ಗಮನಿಸ್ತಾ ಇದ್ರೆ ದುಡ್ಡು ಕೊಟ್ಟರೆ ಮಾತ್ರ ಮನೆ ಮಂಜೂರಾಗುತ್ತೆ. ಬಡವರಿಗೆ ಕೊಡಬೇಕಾಗಿರುವಂತ ಮನೆ ಇದು. ಹಕ್ಕುಪತ್ರ ಆಗಿರ್ಬೋದು, ಅಲ್ಲಿ ಮಂಜೂರು ಮಾಡುವಂತ ಕೆಲಸ ಇರ್ಬೋದು. ಈಗ ಮನೆ ಬೇಕಾ? ದುಡ್ಡು ಕೊಡಬೇಕು. ದುಡ್ಡು ಕೊಟ್ರಷ್ಟೇ ನಿಮ್ಮ ಮನೆ, ಇಲ್ಲ ಅಂದ್ರೆ ಮನೆ ಎಲ್ಲ ಇಲ್ಲ. ಈ ವಿಚಾರ ಹೇಳ್ತಿರೋದು ಯಾರು? ನಾವು ಆರೋಪ ಮಾಡ್ತಿರೋದಲ್ಲ, ಸ್ವತಃ ತಮ್ಮ ಸರ್ಕಾರದ ವಿರುದ್ಧವೇ ಹಿರಿಯ ಶಾಸಕರಾಗಿರುವಂತಹ ಆಳಂದ ಕ್ಷೇತ್ರದ ಶಾಸಕರು BR ಪಾಟೀಲ್ ಅವರು ಮತ್ತು ಜಮೀರ್ ಅಹಮದ್ ಖಾನ್. ವಸತಿ ಅವ್ರದೇ ಇಲಾಖೆ, ಅವ್ರದೇ ಖಾತೆ. ಅವರ ಆಪ್ತ ಕಾರ್ಯದರ್ಶಿ ಜೊತೆ ಮಾತನಾಡಿರುವಂತ ಆಡಿಯೋದಲ್ಲಿ ಸಂಭಾಷಣೆಯಲ್ಲಿ ಆರೋಪ ಮಾಡಿದ್ದಾರೆ. ಮಹತ್ವದ ಆರೋಪ ಇದು. ಆ ಮೂಲಕವಾಗಿ ಈಗ ಪ್ರಶ್ನೆ ಮೂಡ್ತಾ ಇದೆ, ಏನಾಗ್ತಾ ಇದೆ? ಯಾವ ರೀತಿಯಾದಂಥ ಗೋಲ್ಮಾಲ್ ಇದು? ವಸತಿ ಇಲಾಖೆಯಲ್ಲಿ ಬಡವರಿಗೆ ಕೊಡುವಂಥ ಯೋಜನೆಗಳದು ಅನೇಕ ಯೋಜನೆಯ ಅಡಿಯಲ್ಲಿ, ಆದರೂ ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡಬೇಕಾಗತ್ತೆ. ಬಡವರು ಅದಕ್ಕೆ ಅರ್ಜಿ ಹಾಕಬೇಕಾಗತ್ತೆ. ಕಡು ಬಡವರು, ಮನೆ ಇಲ್ದವರು, ಸೂರಿಲ್ದವರು ಅವರು ಅರ್ಜಿ ಹಾಕಿ ಮನೆ ಪಡುವಂಥ ಕೆಲಸ ಆಗುತ್ತೆ. ದೊಡ್ಡ ಮಟ್ಟದ ಒಂದು ಪ್ರಕ್ರಿಯೆ ಮಂಜೂರಾಗಬೇಕು. ತದನಂತರ ಹಕ್ಕುಪತ್ರವನ್ನು ವಿತರಣೆ ಮಾಡುವಂಥ ಕೆಲಸ ಎಲ್ಲ ಆಗುತ್ತೆ. ಬಟ್ ಇಂತಹ ಯೋಜನೆಯಲ್ಲಿ, ವಸತಿ ಯೋಜನೆಯಲ್ಲಿ ಗೋಲ್ಮಾಲ್. ಮನೆ ಬೇಕಾ? ನಿಮ್ಗೊಂದು ಇರೋದಕ್ಕೊಂದು ಸೂರು ಬೇಕಾ? ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟರೆ ಮಾತ್ರ ಅನ್ನೋ ವಿಚಾರವನ್ನ ಸ್ವತಃ BR ಪಾಟೀಲ್ ಶಾಸಕರು, ಹಿರಿಯ ಶಾಸಕರು ತಮ್ಮ ಸರ್ಕಾರದ ವಿರುದ್ಧನೇ ಈಗ ಇಂಥದ್ದೊಂದು ವಿಚಾರವನ್ನ ಎತ್ತಿಟ್ಟಿದ್ದಾರೆ. ಆ ಮೂಲಕ ಹಲವು ಪ್ರಶ್ನೆ ಮೂಡ್ತಾ ಇದೆ. ಏನಾಗ್ತಾ ಇದೆ? ಯಾವ ರೀತಿಯಾದಂತಹ ಗೋಲ್ಮಾಲ್ ಇದು? ಎಲ್ಲೆಲ್ಲ ಆಗ್ತಾ ಇದೆ? ಇಡೀ ರಾಜ್ಯಾದ್ಯಂತ ವಸತಿ ಇಲಾಖೆ ಅಡಿಯಲ್ಲಿ ಬರುವಂತ ಎಲ್ಲಾ ಯೋಜನೆಯಲ್ಲೂ ನಡೀತಾ ಇದೆಯಾ ಅನ್ನುವಂತ ಹಲವು ಆರೋಪಗಳು ಬರ್ತಾ ಇದೆ. ಇನ್ನು BR ಪಾಟೀಲ್ ಅವರು ಕೂಡ ವಿಚಾರಗಳನ್ನ ಇಟ್ಟಿದ್ದಾರೆ. ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ವಸತಿ ಇಲಾಖೆಯಲ್ಲಾಗಿರುವಂತಹ ಗೋಲ್ಮಾಲಿನ ವಿಚಾರ ಇದು.